ಯೋಗರಾಜ್ ಸರ್ ಜೊತೆ ಬೇರೆ ಬೇರೆ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವ್ರ ಜೊತೆ. ಅವರು ಮತ್ತು ಪ್ರಕಾಶ್ ಸರ್ ನಂಗೆ ಒಂಥರ ಗುರುಗಳು. ಬಂದು ಸ್ಕ್ರಿಪ್ಟಲ್ಲೇ ಫಸ್ಟ್ ಕೂತಿದ್ದು ಅವ್ರ ಜೊತೆ. ಸೊ ಅದೇನೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಅಂದರೆ ಅಷ್ಟು ಪ್ಯಾಷನ್ನು, ಅಷ್ಟು ಹ್ಯಾಪಿನೆಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಂಡಿದ್ದು. ಪಂಚತಂತ್ರ ಕತೆ ಬಗ್ಗೆ ಸರ್ ಹೇಳಿದ್ರು. ಸೊ ಆವಾಗ ಸರ್ ಕೇಳಿದ್ರು, ಏನೊಬ್ಬ ಇಂಟ್ರೆಸ್ಟೆಡ್ ಆಗಿದೆಯಾ ಅಂತ. ಐ ವಾಸ್ ವೆರಿ ಹ್ಯಾಪಿ. ಸೊ ಆವಾಗ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಜಾಯ್ನ್ ಆಗಿದ್ದು. ಬಟ್ ಕ್ರೆಡಿಟ್ ಹೋಗಬೇಕಾಗಿರೋದು ಹರಿಗೆ ಮತ್ತು ಯೋಗರಾಜ್ ಸರ್ಗೆ ಈ ಮೂವಿ ಶುರು ಮಾಡೋದಕ್ಕೆ. ಇಟ್ ವಾಸ್ ಜಸ್ಟ್ ಅನ್ ಆಪರ್ಚುನಿಟಿ ಫಾರ್ ಮಿ ಆ್ಯಂಡ್ ನನಗೂ ತುಂಬ ಇಷ್ಟ ಆಗಿತ್ತು. ಯೋಗರಾಜ್ ಸರ್ ತೊಗೊಂಡಿದ್ದು ಡೈರೆಕ್ಷನ್ನು, ಆ ಕತೆ ಹೋಗಿದ್ದು, ರೇಸ್ ಸೀಕ್ವೆನ್ಸು, ಅದು ನನ್ನ ಲೈಫಲ್ಲೂ ಮರೆಯೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಆ ಥರ ಮೂವಿ ನಾನು ಐ ಆಮ್ ಎ ಮೂವಿ ಬಫ್. ನಾನು ದಿನಕ್ಕೊಂದು ಮೂವಿ ಗ್ಯಾರಂಟಿ ನೋಡ್ತೀನಿ. ಯಾವ ಲ್ಯಾಂಗ್ವೇಜ್ ಆದರೂ ಆಗಲಿ, ತೆಲುಗು ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ, ಅದರಲ್ಲಿ ಒಂದು ಮೂವಿ ನೋಡಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಮೂವಿ ನಾನು ಅಲ್ಲಿ ಅವರು ಡೈರೆಕ್ಟ್ ಮಾಡ್ಬೇಕಾದ್ರೆ ಅದು ನನಗೂ ಅರ್ಥನೂ ಆಗ್ತಾ ಇರಲಿಲ್ಲ, ಶಾರ್ಟ್ಸ್ ಹೆಂಗೆ ತೆಗಿತಾರೆ ಹೇಗೆ ಅಂತ. ಬಟ್ ಸ್ಟೋರಿದು ಒಂದು ಐಡಿಯಾ ಇರೋದ್ರಿಂದ ಏನೋ ತುಂಬ ಎಕ್ಸೈಟಿಂಗ್ ಆಗಿತ್ತು. ಅದು ಹೇಗೆ ಫೈನಲ್ ಪ್ರಾಡಕ್ಟ್ ಬರುತ್ತೆ ಅಂತ ದೇವರಾಣಗೆ ಗೊತ್ತಿರಲಿಲ್ಲ. ಅದೆಲ್ಲ ಎಡಿಟಾಗಿ ನೋಡಿದಾಗ ಆವಾಗ ಗೊತ್ತಾಯ್ತು ಅವರು ತೊಗೊಂಡಿರೋ ಒಂದೊಂದು ಶಾರ್ಟ್ಗೆ ಎಷ್ಟು ಮೀನಿಂಗ್ ಇದೆ ಅಂತ. ಹೀಗೆ ತೆಗಿಬೇಕು, ಇಷ್ಟು ಸಿಂಪಲ್ಲು, ಬಟ್ ಅದು ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಇಟ್ ಈಸ್ ಅನ್ಇಮ್ಯಾಜಿನಬಲ್. ರೇಸ್ ಸೀಕ್ವೆನ್ಸು ನಮಗೆ ರೆಫರೆನ್ಸೇ ಇರಲಿಲ್ಲ. ಯಾಕಂದರೆ ರೇಸ್ಗೆ ಯೂಸ್ ಮಾಡಿದ ಕಾರ್ಸ್ಗಳು ನನಗೆ ಗೊತ್ತಿರೋಂಗೆ ಇದುವರೆಗೂ ಯಾವ ಹಿಂದಿಲಾಗಲಿ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳ್, ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಯಾರೂ ತೆಗೆದಿಲ್ಲ. ಫೈನಲ್ ಪ್ರಾಡಕ್ಟ್ ನೋಡಿದಾಗ ರೇಸ್ ಸೀಕ್ವೆನ್ಸು ಒಂದು 25-30 ಸಲ ನೋಡಿರ್ಬೋದು. ಬಟ್ ಪ್ರತಿ ಸಲ ನೋಡಿದಾಗಲೂ ಅದರಲ್ಲಿರೋ ಎನರ್ಜಿ, ಅದರಲ್ಲಿರೋ ಎಕ್ಸೈಟ್ಮೆಂಟು ನಾನು ಬಹುಶಃ ಯಾವ ಮೂವಿಲೂ ನೋಡಿಲ್ಲ. ವಿಹಾನ್ ಈ ಮೂವಿಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಂದರೆ ಅದು ಮಾಡಿದಾಗ, ಶೂಟಿಂಗ್ ತೆಗೆದಾಗ ನನಗೆ ಗೊತ್ತಾಗಿಲ್ಲ. ಬಟ್ ಸ್ಕ್ರೀನಲ್ಲಿ ನೋಡಿದಾಗ, ಫೈನಲ್ ಎಡಿಟಿಂಗ್ ಆಗಿ ಸ್ಕ್ರೀನಲ್ಲಿ ನೋಡಿದಾಗ ಏನೇನು ಎಮೋಷನ್ಸ್ ಬೇಕೋ ಅಥವಾ ಏನು ಆ್ಯಕ್ಷನ್ ಬೇಕೋ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇಟ್ ವಾಸ್ ಅಮೇಝಿಂಗ್. ಲಾಡ್ ಆಫ್ ಒಂದು ಸೀನ್ಸಲ್ಲಿ ಆ್ಯಸ್ ಎನ್ ಆಡಿಯನ್ಸ್ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ನಾನೂ ಆಗಿದ್ದೀನಿ. ಸೊ ಸೋನಲ್ಲೂ ಅಷ್ಟೇ, ಅವಳು ವೆರಿ ವೆರಿ ನ್ಯಾಚುರಲ್ ಆ್ಯಕ್ಟ್ರೆಸ್. ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಆ ಥರ ಬ್ಯೂಟಿಫುಲ್ಲಾಗಿ ಮಾಡೋದಾಗಲಿ, ಆ ಪ್ರೆಸೆನ್ಸ್ ಆಫ್ ಮೈಂಡು ಅದು ತುಂಬ ಇಂಪ್ರೆಸಿವ್ ಆಗಿತ್ತು.